ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ಪ್ರತಿಯೊಂದು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಒಂದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಯಿತು, ಪ್ರೈವೇಟ್ ಸ್ಕಾಲರ್ಶಿಪ್ ಆಯಿತು, ಪ್ರತಿದಿನ ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಅಮೌಂಟ್ ಅನ್ನೋದು ಬರ್ತಾ ಇದೆ. ಪ್ರೈವೇಟ್ ಸ್ಕಾಲರ್ ತುಂಬ ಸೆಲೆಕ್ಟ್ ಅನ್ನೋದು ಆಗ್ತಿದ್ರೆ ಹಾಗೂ ಅಮೌಂಟ್ಗಳು ಕ್ರೆಡಿಟ್ ಆಗ್ತಿದ್ದಾವೆ. ಅದ್ರ ಬಗ್ಗೆ ಇನ್ನೂ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಗುಡ್ ನ್ಯೂಸ್ ಅಂದರೆ, ಯಾರಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ, ಯಾವ ಕೋರ್ಸವ್ರಿಗೆ ಬರ್ತಿದೆ, ಯಾವಾಗ ಬರುತ್ತೆ, ಪ್ರತಿಯೊಂದು ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕೋಸ್ಕರ ವೀಡಿಯೋನ ಎಂಡ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರು ಕೂಡ ಇದು ಇನ್ಫಾರ್ಮೇಟಿವ್ ತಿಳಿಲಿ. ಬನ್ನಿ ವಿಡಿಯೋಕ್ಕೆ ಈಗ ಡೈರೆಕ್ಟಾಗಿ ಹೋಗೋಣ. ನೋಡಿ, ಈಗ ನಾನು SSP ಪೋರ್ಟಲ್ ಇದ್ದೀನಿ. ಈಗ ಅಮೌಂಟು ಸ್ಕಾಲರ್ಶಿಪ್ ಅನ್ನೋದು ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ, ಪ್ರತಿಯೊಂದು ಇದನ್ನ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಾನು SSP ಪೋರ್ಟಲ್ ಇದ್ದೀನಿ. ಬಂದು ನಾನೀಗ ಇಯರ್ ವೈಸ್ ಸ್ಟೂಡೆಂಟ್ಸ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಾವು ಹಾಕಿರೋಂಥ ಅಪ್ಲಿಕೇಶನ್ ಹತ್ರ ಹೋಗುತ್ತೆ. ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೊತೀನಿ. 2024-25 ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಹಾಕಿರುವಂಥ ಅಪ್ಲಿಕೇಶನ್ ಅನ್ನೋದು ಬರುತ್ತೆ. ಇಲ್ಲಿ ನೋಡ್ಬೋದು, ಇವಾಗ ನಾನು ಅಪ್ಲಿಕೇಶನ್ ಹಾಕಿ ಆಲ್ಮೋಸ್ಟ್ ಎಷ್ಟು ತಿಂಗಳಾಯ್ತು ಅಂದರೆ ಅಕ್ಟೋಬರಲ್ಲಿ ಹಾಕಿರೋದು ನಾನು. ಅವೆಲ್ಲ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ತಿಂಗಳಾಯಿತು. ಅಮೌಂಟ್ ಅನ್ನೋದು ಈ 5 ತಿಂಗಳಿಂದ ಯಾರು ಹಾಕಿದರೆ ಅವ್ರಿಗೆ ಅಮೌಂಟ್ ಅನ್ನೋದು ಖಂಡಿತ ಬರ್ತಾಯಿದೆ. ಈಗ ನಾನು ಜಸ್ಟ್ ಕಂಪ್ಯೂಟರ್ ಸೈನ್ಸ್ ಯಾರು ಓದ್ತಿದ್ದಾರೆ ಅವ್ರಿಗೆ ಅಮೌಂಟ್ ಅನ್ನೋದು ಬರ್ತಾಯಿದೆ. ಅಮೌಂಟ್ ಅನ್ನೋದು ಗೊತ್ತಿದೆ. ಈಗ ಅಮೌಂಟ್ ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದು ಕೇಳ್ತಿದ್ದೀರಿ. ಇನ್ನೂ ಫಸ್ಟ್ ಲೆವೆಲಲ್ಲಿ ಸ್ವಲ್ಪ ಜನ ವೆರಿಫೈ ಆಗಿಲ್ಲ, ಸೆಕೆಂಡ್ ಲೆವೆಲ್ ವೆರಿಫೈ ಆಗಿಲ್ಲ. ಅಮೌಂಟ್ ಯಾವಾಗ ಬರುತ್ತೆ ಅಂತ ತುಂಬ ಜನದ ಒಂದು ಡೌಟ್ಸ್ ಅನ್ನೋದಿತ್ತು. ಹಾಗೂ ಯಾರಿಗೆ ಸ್ಕಾಲರ್ಶಿಪ್ ಬರ್ತಾಯಿದೆ ಅನ್ನೋ ಕೇಳ್ತಿದ್ರು. ಬನ್ನಿ, ಈಗ ಫಸ್ಟ್ ಯಾರಿಗೆ ಸ್ಕಾಲರ್ಶಿಪ್ ಬಂತಿದೆ, ಯಾವ ಕೋರ್ಸಲ್ಲಿ ಬರ್ತಿದೆ ನೋಡಿ ಅಂತ ಹೇಳ್ತಿದ್ದಾಗೆ, ನೋಡಿ, ಈಗ ತಾನೇ ಸ್ಕಾಲರ್ಶಿಪ್ ಅವರು ಅಮೌಂಟ್ ಅನ್ನೋದು ರಿಲೀಸ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಅನ್ನೋದು ಫಂಡ್ ರಿಲೀಸ್ ಮಾಡಿದೆ SSP ಅವ್ರಿಗೆ. SSPಗೆ ಅವ್ರಿಗೆ ಏನು ಮಾಡ್ತಿದ್ದಾರೆ, ಫಸ್ಟ್ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಅಮೌಂಟ್ ಅನ್ನೋದು ನೇರವಾಗಿ ಡೈರೆಕ್ಟ್ ಅವ್ರ ಬ್ಯಾಂಕ್ಗೆ ಕ್ರೆಡಿಟ್ ಅನ್ನೋದು ಮಾಡ್ತಿದ್ದಾರೆ. ಅದು ಯಾವ ಅಮೌಂಟ್ ಅಂದರೆ BCWD ರಿಯಂಬರ್ಸ್ಮೆಂಟ್ ಅಂತಂದು, ಅಂದರೆ ಶುಲ್ಕ ಮರುಪಾವತಿ. ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಬರ್ತೀರೋ ಅವ್ರಿಗೆಲ್ಲ ಈಗ ಅಮೌಂಟು ನಿಮ್ಮದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಬರ್ತಾಯಿದೆ. ಮತ್ತು ಇನ್ನು ಸ್ವಲ್ಪ ಜನ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಅಮೌಂಟು ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ SC/ST ಕ್ಯಾಟಗರಿ ಯಾವ ಸ್ಟೂಡೆಂಟ್ಸ್ ಬರ್ತಾರೆ ಅವ್ರಿಗೆ ಅಮೌಂಟ್ ಅನ್ನೋದು ಆಲ್ಮೋಸ್ಟ್ ಅವಲ್ಲೇ 2-3 ಮಂತ್ಸ್ ಆಯಿತು ಅವ್ರಿಗೆ ಅಮೌಂಟ್ ಆಲ್ರೆಡಿ ಬಂದಿದೆ. ಮತ್ತು ಅವಾಗಿಂದ ಅಮೌಂಟು ಆಗ್ತಾನೆ ಬಂದಿದೆ ಸ್ವಲ್ಪ ಜನಕ್ಕೆ. ಇನ್ನು ಸ್ವಲ್ಪ ಜನಕ್ಕೆ ಈಗ ಯಾರಿಗೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಮೌಂಟ್ ಅನ್ನೋದು ಬರ್ತಾಯಿದೆ. ಅವಳು ಯಾರು 3-4 ಮಂತ್ಸ್ ಆಯಿತು ನಮ್ಮ ಫ್ರೆಂಡ್ಸ್ಗೆಲ್ಲ ಅಮೌಂಟ್ ಬರ್ತಾಯಿದೆ ಬ್ರದರ್ ಅಂತ ನನಗೆ ತುಂಬ ಜನ ಕಮೆಂಟ್ಸ್ ಅನ್ನೋದು ಹಾಕಿದ್ರಿ. ಹೌದು, ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಖಂಡಿತ ಬರ್ತಿದೆ. ಇನ್ನು ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಅಂದರೆ ಯಾರಪ್ಪ ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಅವ್ರಿಗೂ ಅಮೌಂಟ್ ಅನ್ನೋದು ಸ್ವಲ್ಪ ಯಾವಾಗಲೂ ಪ್ರತಿ ವರ್ಷ ಲೇಟ್ ಆಗ್ತಿತ್ತು. ಆದರೆ ಈ ವರ್ಷ ಅನ್ನೋದು ಏನಾಗ್ತಿದೆ, ಬೇಗನೆ ಅಮೌಂಟ್ ಅನ್ನೋದು ಕ್ರಿಯೇಟ್ ಆಗ್ತಿದೆ. ನೋಡಿ, ಇವಾಗ ಯಾರು ಪ್ರೊಫೆಷ್ನಲ್ ಡಿಗ್ರಿ ಓದ್ತಿದ್ದೀರಾ, PG, MBBS ಈ ಥರ ಓದ್ತಿರೋ ಸ್ಟೂಡೆಂಟ್ಸ್ಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ 18,000 ಅಮೌಂಟ್ ಅನ್ನೋದೇನಿದೆ BCDW ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಬರ್ತೀರಾ ಅವ್ರಿಗೆ ಅಮೌಂಟ್ ಅನ್ನೋದು ಬರ್ತಿದೆ. ಹಾಗೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬಂದಿದ್ದರೆ ಅವ್ರಿಗೆ ಆಲ್ರೆಡಿ ಅಮೌಂಟ್ ಅನ್ನೋದು ಬಂದಿದೆ. ಈಗ ಅವಲೇ 2-3 ಡೇಸ್ ಆಯಿತು ಅಮೌಂಟ್ ಅನ್ನೋದು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಬರ್ತಾನೆ ಇದೆ. ನೀವು ಚೆಕ್ಔಟ್ ಮಾಡ್ಕೊಂಡಿರ್ಬೋದು. ಬಟ್ ಸ್ಟೇಟಸ್ ನಿಮಗೆ ಇಲ್ಲಿ ತೋರಿಸ್ತಿರಲ್ಲ. ಲೈಕ್ ಎಕ್ಸಾಂಪಲ್ ಇದರಲ್ಲೇ ತೋರಿಸ್ತೀನಿ ನೋಡಿ. ನಾನು ನಿಮಗೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿ, ಆಮೇಲೆ ಥರ್ಡ್ ಲೆವೆಲಿಗೆ ಕೂಡ ವೆರಿಫಿಕೇಷನ್ ಆಗಿ, ಫೋರ್ತ್ ಲೆವೆಲಲ್ಲಿ ನಿಮಗೆ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅಂತ ಅಲ್ಲಿನಿದೆ, ಅವೇಟೆಡ್ ಅಂತ ಇದೆ. ಅದಿನ್ನೂ ಅಪ್ಡೇಟ್ ಆಗಿರಲ್ಲ. ಯಾಕಂದರೆ ಅಪ್ಡೇಟ್ ಆಗಿ SSP ಸ್ವಲ್ಪ ದಿನ ಟೈಮ್ ತೊಗೊತದೆ. ಬಟ್ ಆಲ್ರೆಡಿ ಅಮೌಂಟ್ ಅನ್ನೋದು ತುಂಬ ಜನಕ್ಕೆ ಬಂದಿದೆ. ಅದೆಲ್ಲ ಅಪ್ಡೇಟ್ ಆಗಿ ಇನ್ನೂ 1 ವೀಕ್ ಆಗ್ಬೋದು, ಹೋಗಲಿ ಇನ್ನೊಂದು 10 ಡೇಸ್ ಆಗ್ಬೋದು. ಅಮೌಂಟ್ ಅನ್ನೋದು ಸ್ವಲ್ಪ ಜನಕ್ಕೆ ಬಂದಿದೆ. ಬ್ರೋ ಅದರ್ ನನ್ನ ವೆಬ್ಸೈಟಲ್ಲಿ ನಾನು ಹಾಕಿರುವಂಥ ಅಪ್ಲಿಕೇಶನ್ ಇನ್ನೂ ಮೆನ್ಷನ್ ಮಾಡಿಲ್ಲ. ಅಮೌಂಟ್ ಅನ್ನೋದು ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಬರ್ತಾ ಇದೆ. ಇದು ಒಂದು ನಿಮಗೆ ಕನ್ಫರ್ಮ್ ಆಯಿತು ಅನಿಸುತ್ತೆ. ಇನ್ನು MBBS ಸ್ಟೂಡೆಂಟ್ಸು ಹಾಗೂ ಪ್ರೊಫೆಷನಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಅದು ಯಾವಾಗ ಬರುತ್ತೆ ಅಂತ ಕೇಳ್ಬೋದು. ನೋಡಿ, ಅವರು ಬ್ಯಾಚ್ ವೈಸ್ ಬಿಡ್ತಾ ಹೋಗ್ತಾರೆ. ಇನ್ನೂ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ತುಂಬ ಜನದ್ದು ಅಪ್ಲಿಕೇಶನ್ ಸ್ವಲ್ಪ ಲೇಟಾಗಿ ಆಗ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದೆ, ಪ್ರತಿ ವರ್ಷ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಹಾಕಿ. ಈ BC ಅಂದರೆ SSPಯಲ್ಲಿ ಯಾವ ಥರ ಬರ್ತದೆ ಅಂದರೆ, ಫಸ್ಟು ನಿಮ್ಮದು ಒಂದು ಕ್ಯಾಟಗರಿ ಯಾವ್ದು ಬರುತ್ತೆ ಆ ಕ್ಯಾಟಗರಿ ಮೇಲೆ ನಿಮಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್. ಅದು ನಿಮ್ಮ ಕ್ಯಾಟಗರಿಲಿ ಯಾರು ಫಸ್ಟ್ ಹಾಕಿರ್ತಾರೆ ಅವರಿಗೆ ಅನ್ನೋದು ಅಮೌಂಟ್ ಅನ್ನೋದು ಫಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ನಿಮ್ದು ಯಾವ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಕೋರ್ಸ್ ಮಾಡ್ತೀರಿ, ನೀವು ಯಾವ ಡಿಗ್ರಿ ಮಾಡ್ತಿದ್ದೀರಾ, ನೀವು ಯಾವ ಕೋರ್ಸ್ ಮಾಡ್ತಿದ್ದೀರಾ, ಹಾಗೂ ನೀವು ಯಾವ ಕ್ಯಾಟಗರಿ ಬರುತ್ತೆ, ಇವೆಲ್ಲ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಈಗ ಅಟ್ ಪ್ರೆಸೆಂಟ್ ಏನಪ್ಪ ಅಂದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಹಾಗೂ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಹಾಗೂ ಇನ್ನು ಮೆಡಿಕಲ್ ಸ್ಟೂಡೆಂಟ್ಸಲ್ಲ ಅಂತ ಬಂದರೆ, ಮೆಡಿಕಲ್ MBBS ಅಲ್ಲಿ ಓದ್ತಾ ಇರೋರು ಬರ್ತಿಲ್ಲ. ಬಟ್ ಆದರೆ ನೀವು ಯಾರು ಪ್ರೊಫೆಷ್ನಲ್ ಡಿಗ್ರಿ ಕೋರ್ಸ್ ಅಂದರೆ BSc ನರ್ಸಿಂಗ್ ಆ ಥರ ಸ್ಟೂಡೆಂಟ್ಸ್ ಓದ್ತಿದ್ರೆ ಅವ್ರಿಗೆ ನಿಮ್ಗೆ ಅಮೌಂಟ್ ಅನ್ನೋದು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದೆ. ಆಲ್ರೆಡಿ ಒಂದು 2-3 ಡೇಸು ತುಂಬ ಜನಕ್ಕೆ ಅಮೌಂಟ್ ಅನ್ನೋದು ಕ್ರಿಯೇಟ್ ಆಗ್ತಾನೆ ಇದೆ. ಬಟ್ ನಿಮ್ಮ ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಹಾಕಿ ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೋಬೋದು. ಬಟ್ ಅಮೌಂಟ್ ಅನ್ನೋದು ಬರ್ತಾ ಇದೆ. ವಿದ್ಯಾಸಿರಿ ಅಮೌಂಟು ಅಷ್ಟೇ ತುಂಬ
ಜನಕ್ಕೆ ಆಲ್ರೆಡಿ ಒಂದು 2-3 ವೀಕ್ಸಿಂದನೇ ಅಮೌಂಟ್ ಅನ್ನೋದು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಈಗ ನಿಮ್ಮದೆಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಯಾರ್ಯಾರಿಗೆ ಬಂದಿದೆ, ಯಾರಿಗೆ ಬರ್ತಿದೆ, ಯಾವ ಡಿಗ್ರಿ ಯಾರಿಗೆ ಬರ್ತಿದೆ ಅನ್ನೋದು. ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಯಾವಾಗ ಬರುತ್ತೆ ಅನ್ನೋದು ಇನ್ನೂ ಸ್ವಲ್ಪ ಜನ ಡೌಟ್ಸಲ್ಲಿದ್ದೀರಾ. ನೋಡಿ, ನಿಮ್ಮದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸಲ್ಲಿ ಇನ್ನೂ ಇತ್ತಂದರೆ ಸ್ವಲ್ಪ ದಿನ ಟೈಮ್ ತೊಗೊತಾ ಹೋಗ್ತದೆ. ಇನ್ನು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿ, ಥರ್ಡ್ ಲೆವೆಲ್ ವೆರಿಫಿಕೇಷನ್ ಆಗಿ, ಇನ್ನು ಫೋರ್ತ್ ಲೆವೆಲ್ ವೆರಿಫಿಕೇಷನ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮಗೇನಾದರೂ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ ಅವೇಟೆಡ್ ಅಂತ ಏನಾದರೂ ಬಂತು ಅಂದರೆ ಅಲ್ಲಿ ನಿಮಗೆ, ಆಮೇಲೆ ಇನ್ನೊಂದು ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ನೋ ಅಂತ ಇದ್ದರೂ ಕೂಡ ನಿಮಗೆ ಇಲ್ಲಿ ಅವೇಟೆಡ್ ಅಂದರೆ ಅಮೌಂಟ್ ಅನ್ನೋದು ಬರುತ್ತೆ. ಇನ್ನೂ 15 to 20 ಡೇಸ್ ಆಗುತ್ತೆ. ಅದರೊಳಗಡೆ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಇಲ್ಲಿ ನಿಮಗೆ ಇನ್ನೂ ಯಾವಾಗ ಬರುತ್ತೆ ಅನ್ನೋ ಒಂದು ಕ್ವಶನ್ಸ್ ಅನ್ನೋದು ಫುಲ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಬಟ್ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ, ಸ್ವಲ್ಪ ಟೈಮ್ ತೊಗೋಬೋದು. ಯಾಕಂದರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು SSP ರಾಜ್ಯದೊಂದು ಸ್ಕಾಲರ್ಶಿಪ್ ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅಮೌಂಟ್ ಕೊಡಬೇಕಂದ್ರೆ ಅಲ್ಲಿಂದ ಫಂಡ್ ರಿಲೀಸ್ ಮಾಡಬೇಕಾಗುತ್ತೆ. ಅಲ್ಲಿಂದ ಸ್ವಲ್ಪ ಟೈಮ್ ತೊಗೊತೀವಿ. ಅಲ್ಲಿಂದ ಟೈಮ್ ತೊಗೊಂಡ್ಮೇಲೆ ನಿಮ್ಗೆ ಅಕೌಂಟ್ಗೆ ಹಾಕಬೇಕಂದ್ರೆ ಅಲ್ಲೂ ಕೂಡ ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ 10 to 15 or 20 ಡೇಸಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರ್ತಾ ಹೋಗುತ್ತೆ. ಸ್ವಲ್ಪ ಜನರು 1 ಮಂತ್ ಆಯಿತು ಬ್ರದರ್ ಇನ್ನೂ ಬಂದಿಲ್ಲ ಅಂತ ಕೇಳ್ತಾರೆ. ನೋಡಿ, ನಿಮ್ಮದು ಫುಲ್ಲು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರುತ್ತೆ ಫುಲ್ ಕಂಪ್ಲೀಟಾಗಿ. ಬಟ್ ನಿಮ್ಗೆ ಅಮೌಂಟ್ ಯಾಕೆ ಬಂದಿರಲ್ಲ ಅಂದರೆ ನಿಮ್ಮದು ಒಂದು ಕೋರ್ಸ್ ಏನಾದಿರುತ್ತೆ, ನೀವು ಅಪ್ಲೈ ಬೇಗನೆ ಮಾಡಿರ್ತೀರ. ಬಟ್ ನಿಮ್ಮ ಕೋರ್ಸ್ಗೆ ಅಮೌಂಟ್ ಅನ್ನೋದು ಇನ್ನೂ ರಿಲೀಸ್ ಆಗಿರೋಲ್ಲ. ಆ ಒಂದು ಕಾರಣದಿಂದ ಸ್ವಲ್ಪ ಇನ್ನೂ ದಿನಗಳು ಸ್ವಲ್ಪ ಲೇಟ್ ಆಗೋವಂಥ ಸಾಧ್ಯತೆಗಳು ಇದೇ ಇರುತ್ತೆ. ಬಟ್ ಅಮೌಂಟ್ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಬಟ್ ನಿಮ್ಗೆ ಈಗ ಯಾವ ಕೋರ್ಸ್ಗಳಿಗೆ ಈಗ ಬಿಡ್ತಿದ್ದಾರೆ ಅಂದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಹಾಗೂ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಹಾಗೂ ಪ್ರೊಫೆಷ್ನಲ್ BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ನಿಮಗೆ ಈಗ ಅಮೌಂಟ್ ಅನ್ನೋದು ಆಗ್ತಾ ಇದ್ದಾರೆ. ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಅಮೌಂಟ್ ಅನ್ನೋದು ಬರ್ತಾ ಇದೆ. ಬಟ್ ಇನ್ನು ನಿಮ್ಮ ಅಪ್ಲಿಕೇಶನಲ್ಲಿ ಅದು ಮಾಡಿಫೈ ಆಗಿಲ್ಲ, ಅಂದರೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಈಗ ನಿಮ್ಮದು ಇನ್ನೂ ಫುಲ್ ಕ್ಲಿಯರಾಗಿ ಡೌಟ್ ಮುಗೀತು ಅನಿಸುತ್ತೆ. ಇನ್ನು ನಾವು ಓದ್ತಾ ಇದ್ದೀವಿ ಬ್ರದರ್ ನಾರ್ಮಲ್ ಅದರ್ ಕೋರ್ಸಸ್ ಲೈಕ್ ನಾವು ಬೇರೆ ಕೋರ್ಸ್ ಓದ್ತಾ ಇದ್ದೀವಿ, ನಮಗೆಲ್ಲ ಯಾವ ಬರುತ್ತೆ ಅಂತ ಕೇಳುವಂಥ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ ಅಂದರೆ ನೀವು ಎಲ್ಲ ಇವ್ರದ್ದೆಲ್ಲ ನಿಮ್ದು ಏನಾಗುತ್ತೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿರುತ್ತೆ. ನಿಮ್ದು ಯಾವ ಲೆವೆಲಲ್ಲಿದೆ ಅದನ್ನು ನೋಡಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪ, ರಾಜ್ಯ ಸರ್ಕಾರದಿಂದ ಹಣ ಯಾವಾಗ SSP ಅವ್ರಿಗೆ ರಿಲೀಸ್ ಆಗುತ್ತೋ ಹಾಗೆ ಒಂದು 10 ಡೇಸಲ್ಲೇ ನಿಮ್ಮ ಕೋರ್ಸ್ಗಳಿಗೂ ಅಮೌಂಟ್ ಅನ್ನೋದು ಬರ್ತಾ ಹೋಗುತ್ತೆ. ಅಟ್ ಪ್ರೆಸೆಂಟ್ ಇಷ್ಟು ಸ್ಟೂಡೆಂಟ್ಸ್ಗೆ ಈಗ ಅಮೌಂಟ್ ಅನ್ನೋದು ಬರ್ತಾ ಇದೆ. ನನ್ನ ವೀಡಿಯೋದಲ್ಲಿ ತುಂಬ ಜನ ಕಮೆಂಟ್ಸ್ ಆಗ್ತಿದ್ದಾರೆ, ನನಗೆ ಇಷ್ಟು ಅಮೌಂಟ್ ಬಂತು, ನಿನ್ನೆ ಬಂತು. ಹಾಗೂ 2-3 ಡೇಸಿಂದ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ಬರ್ತಾ ಇದೆ. ಎಲ್ಲರಿಗೂ 18,000 ಶುಲ್ಕ ಮರುಪಾವತಿ ಅಮೌಂಟ್ ಅಂದರೆ BCWD ಅಂದರೆ ಪಿ ರಿಯಂಬರ್ಸ್ಮೆಂಟ್ ಅಮೌಂಟ್ ಏನಿದೆ ಅದು ಅನ್ನೋದು ಬರ್ತಾ ಇದೆ. ಆಮೇಲೆ 15,000 ಸ್ಕಾಲರ್ಶಿಪ್ ವಿದೇಶಿ ಅಮೌಂಟ್ ಕೂಡ ತುಂಬ ಜನಕ್ಕೆ ಈಗೂ ಬರ್ತಾ ಇದೆ. ಇವತ್ತೊಂದು ಗುಡ್ ನ್ಯೂಸ್ ಆಗಿತ್ತು. ಇಷ್ಟು ಜನಕ್ಕೆ ಇನ್ನೂ ಯಾರಿಗೂ ಸ್ಕಾಲರ್ಶಿಪ್ ಬಂದಿಲ್ಲ ಅನ್ನೋದು ಕೂಡ ನೀವು ಯಾವುದೇ ಫೇಸ್ ಇಶ್ಯೂ ಮಾಡ್ತಿದ್ದೀರಾ, ಎಷ್ಟನೇ ಲೆವೆಲಲ್ಲಿ ಇದ್ದೀರಾ, ಎಲ್ಲನೂ ನೀವೇನಾದರೂ ನಿಮ್ಮ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮ್ಗೆ ಅದಕ್ಕೆ ಪ್ರತಿಯೊಂದು ಕಮೆಂಟ್ಗೂ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಹಾಗೂ ನಿಮ್ಮದು ತುಂಬ ಡೌಟ್ಸ್ ಇತ್ತಂದರೆ ನಾನು ಅದಕ್ಕೆ ವೀಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ನಮ್ಮ ಯೂಟ್ಯೂಬ್ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಯಾಕಂದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ಆಯಿತು ಏನೇ ಬಂದರೂ ನಾನು ತಿಳಿಸ್ತಾ ಇರ್ತೀವಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೊಂದು ಒಳ್ಳೆ ಗುಡ್ ನ್ಯೂಸ್ ಆಯ್ತು ಅಂತೇಳಿ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ಸ್ ಜೊತೆ ಸಿಗೋಣ. ಲವ್ ಯು ಗಾಯ್ಸ್. ಟಾಟಾ. ಬಾಯ್ ಬಾಯ್ ಗಾಯ್ಸ್. ಲವ್ ಯು.